ಸಚಿವ ಸತೀಶ್ ಜಾರಕಿಹೊಳಿ ಅವರು ಇಂದು ಜಿಲ್ಲಾ ಪ್ರಕೃತಿ ನಿರ್ವಹಣಾ ಮೇಲುಸ್ತುವಾರಿ ಸಭೆ ನಡೆಸಿದರು. ಈ ಸಭೆಯಲ್ಲಿ ಹಾನಿಗೊಂಡ ರಸ್ತೆಗಳ ದುರಸ್ತಿ, ಶಾಲಾ ಕಟ್ಟಡಗಳ ದುರಸ್ತಿ, ಶಿಕ್ಷಕರ ನೇಮಕಾತಿ ಮತ್ತು ರೈತರಿಗೆ ರಸಗೊಬ್ಬರ ಪೂರೈಕೆ ಕುರಿತು ಗಹನ ಚರ್ಚೆ ನಡೆಯಿತು. ಮಳೆಯ ಕೊರತೆಯಿಂದ ನೀರಿನ ಸಮಸ್ಯೆ ಉದ್ಭವಿಸದಂತೆ ಮೀಸಲು ಅನುದಾನ ಬಳಸಿ ಖಾಸಗಿ ಕೊಳವೆಬಾವಿ ಹಾಗೂ ಟ್ಯಾಂಕರ್ ಮೂಲಕ ನೀರು ಪೂರೈಸಲು ಸೂಚಿಸಿದರು. ನಗರದ ರಸ್ತೆ ಸಮಸ್ಯೆ ಹಾಗೂ ಗ್ರಾಮೀಣ ಭಾಗದಲ್ಲಿ ಶಿಥಿಲಗೊಂಡ ಶಾಲೆಗಳು, ಶಿಕ್ಷಕರ ಕೊರತೆ, ರೈತರಿಗೆ ರಸಗೊಬ್ಬರದ ಕೊರತೆ ಬಗ್ಗೆ ತಕ್ಷಣ ಗಮನ ಹರಿಸುವಂತೆ ತಿಳಿಸಿದರು. ಸೋರುವ ಶಾಲಾ ಕೊಠಡಿಗಳಲ್ಲಿ ತರಗತಿ ನಡೆಸದಂತೆ ಕಟ್ಟುನಿಟ್ಟಿನ ಆದೇಶ ನೀಡಿ ಜಾನುವಾರುಗಳಿಗೆ ಮೇವು ಮತ್ತು ನೀರಿನ ಕೊರತೆಯಾಗದಂತೆ ದಾಸ್ತಾನು ಮಾಡಲು ತಿಳಿಸಿದರು. ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗ ತಡೆಗೆ ಆರೋಗ್ಯ ಇಲಾಖೆ ಸಿದ್ಧತೆ ಮಾಡಿಕೊಳ್ಳಬೇಕು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಜಿಲ್ಲೆಯಲ್ಲಿ 26% ಮಳೆ ಕೊರತೆ ಇದೆ ಎಂದು 32 ಗ್ರಾಮಗಳು ನೀರಿನ ಬಿಕ್ಕಟ್ಟು ಎದುರಿಸುತ್ತಿದ್ದು, 15 ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ, 23 ಗ್ರಾಮಗಳಿಗೆ ಖಾಸಗಿ ಬೋರ್ವೆಲ್ ಮೂಲಕ ನೀರು ಪೂರೈಸಲಾಗುತ್ತಿದೆ. ಬೆಳಗಾವಿ ನಗರಕ್ಕೆ 3 ಅಥವಾ 6 ದಿನಗಳಿಗೊಮ್ಮೆ ನೀರು ಪೂರೈಕೆಯಾಗುತ್ತಿದೆ ಎಂದು ಮಾಹಿತಿ ಬಂದಿದೆ ಎಂದು ತಿಳಿಸಿದರು. ಕೃಷಿ ಇಲಾಖೆಯ ಪ್ರಕಾರ 80% ಬಿತ್ತನೆ ಗುರಿ ಸಾಧನೆಯಾಗಿದ್ದು, 1.21 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಇದೆ. ಎಲ್ಲಾ ಇಲಾಖೆಗಳ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಸಚಿವರು ತುರ್ತು ಕಾರ್ಯ ಯೋಜನೆ ತಯಾರಿಸಲು ತಿಳಿಸಿದರು. ಮುಂಜಾಗ್ರತೆ ಕ್ರಮವಾಗಿ ಈಗಾಗಲೇ ಅಧಿಕಾರಿಗಳು DC ಅವರ ನೇತೃತ್ವದಲ್ಲಿ ಒಂದು ಪ್ರಿಪರೇಷನ್ ಮಾಡಿದ್ದಾರೆ, ಸಭೆ ಆಗಿದೆ. ಸೊ ಈಗ ನಾವು ಕೂಡ ನಮ್ಮ ಉಸ್ತುವಾರಿಯಲ್ಲಿ ಕೂಡ ಒಂದು ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ಸಭೆ ಮಾಡಬೇಕಂತ. ಸೊ ಅದು ಮಾಡಿದ್ದೀವಿ. ಸೊ ಈಗಾಗಲೇ ನಮ್ಮ ಸಮ್ಮುಖದಲ್ಲಿ ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಅಂತ ಆತಂಕ ಪಡುವಂಥ ಸಮಸ್ಯೆ ಏನಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಈಗಾಗಲೇ ನಮ್ಮ ಕುಡಿ ನೀರು ಕೂಡ 2 ತಿಂಗಳವರೆಗೆ ಮುಂಚೆನೇ ನಾವು ಡ್ಯಾಮ್ನಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದೆವು. ಮತ್ತು ಇವತ್ತಿಂದ ನೀರು ಬರಲಿಕ್ಕೆ ಡ್ಯಾಮ್ಗೆ ಪ್ರಾರಂಭ ಆಗಿದೆ. ಸೊ ನಾಳೆ ಇನ್ನೂ ಹೆಚ್ಚಾಗ್ಬೋದು, ನಾಳೆ ಇನ್ನೂ ಹೆಚ್ಚಾಗ್ಬೋದು. ಬಹುಶಃ ನಮ್ಗೆ ಏನು ಆತಂಕ ಇತ್ತು, ಮಳೆ ಆಗ್ತಿಲ್ಲ, ನೀರು ಬರ್ತಾರ ಡ್ಯಾಮ್ಗೆ ಅಂತ, ಅದು ಇವತ್ತಿಂದ ನಮ್ಮೆಲ್ಲ ಆ ಒಂದು ಭಯದಿಂದ ಮುಕ್ತಿ ಮಾಡಿದೆ. ಬಹುಶಃ ಒಂದು ವಾರ ಮಳೆ ಆದರೂ ಕೂಡ 4-5 ತಿಂಗಳಿಗೆ ಬೇಕಾಗುವಷ್ಟು ನೀರು ಸಂಗ್ರಹಣೆ ಆಗುತ್ತೆ, ಬರೀ 5 ಡೇಸ್. ಸೊ ಹೆಚ್ಚಾದರೆ ಅದು ಆಟೋಮೆಟಿಕ್ ಆಗಿ ನಮ್ಗೆ ಅನುಕೂಲ ಆಗಿದೆ. ಈಗಂತೂ ಸದ್ಯಕ್ಕಂತೂ ನಾವು ಆತಂಕ ಪಡ್ತಾ ಇದ್ದೀವಿ, ಮಳೆ ಆಗದಿದ್ರೆ ಹೆಂಗೆ ಅಂತ. ಅದು ದೂರ ಆಗಿದೆ. ಮತ್ತು ನಿನ್ನೆ ಇವತ್ತಿಂದ 3 ದಿವಸದ ಮಳೆ ಚೆನ್ನಾಗಾಗ್ತದೆ. ಇನ್ನೂ 3-4 ದಿವಸ ಮಳೆ ಆಗುವಂಥ ಒಂದು ನಿರೀಕ್ಷೆ ಇದೆ. ಇಷ್ಟಾದರೆ ಸದ್ಯದ ಏನು ಸಮಸ್ಯೆಯಿಂದ ನಾವು ಪಾರಾಗ್ತೀವಿ. ಸೊ ಮತ್ತು ಅಧಿಕಾರಿಗಳು ಕೂಡ ಕಾರ್ಪೊರೇಷನ್ ಇರಬಾರ್ದು, ನಗರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಸೊ ಎಲ್ಲಿಯೂ ಕೂಡ ಭಾಳ ಗ್ರಾಮ ಪಂಚಾಯತಿಗಳಲ್ಲಿ ಒಂದು 10 ಕಡೆ ಮಾತ್ರ ನೀರಿನ ಸಮಸ್ಯೆ ಇದೆ. ಸೊ ಬೇರೆ ಕಡೆ ಈಗ ರಾಕಸ್ಕಪ್ ಕೂಡ ನೀರು ಬರ್ಲಿಕ್ಕೆ ಶುರು ಆಗಿದೆ. ಒಂದು ವಾರಲ್ಲಿ ಕೂಡ ಅದು ಫುಲ್ ಆದರೆ ಏನು ಶಾರ್ಟೇಜ್ ಇತ್ತು ಬೆಳಗಾವಿ ಸಿಟಿಗೆ, ಅದು ಕೂಡ ಸಂಪೂರ್ಣವಾಗಿ ಸಪ್ಲೈ ಮಾಡಲಿಕ್ಕೆ ಅನುಕೂಲ ಆಗ್ತಿದೆ. ಸೊ ಬಿತ್ತನೆ ಅಂತ ಈಗಾಗಲೇ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿತ್ತನೆ ಆಗಿದೆ. ಸೊ ಮಳೆಯಿಂದ ಬಹುಶಃ ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಸೊ ಒಟ್ಟಾರೆ ಅಂಥದ್ದು ಏನು ಆತಂಕ ಪಡುವಂಥ ಜನರು, ರೈತರು ಅವಶ್ಯಕತೆ ಇಲ್ಲ. ಮಳೆ ಆಗ್ತದೆ, ಇನ್ನು ಮುಂದೆ ಕೂಡ ಹೋಗ್ತದೆ. ಕೃಷ್ಣ ಇರ್ಬೋದು, ಹಿರಣ್ಯಕೇಶಿ, ಮಲಪ್ರಭಾ, ಘಟಪ್ರಭಾ, ಮಾರ್ಕಂಡೆ 5 ನದಿಗೆ ನಾವು ಏನು ನಿರೀಕ್ಷೆ ಮಾಡಿದ ನೀರಿಗೆ ಬರ್ತಾ ಇದೆ. ನಾಳೆ ಕೂಡ ಇನ್ನು ಹೆಚ್ಚಾಗುವ ನಿರೀಕ್ಷೆಯಲ್ಲಿ ಇದ್ದವು. ಅದು ಬತ್ತಿ ಹೋಗುವಂತ ಆತಂಕ ಇದೆ. ಆ ಕುರಿತಂತೆ ಎಷ್ಟು ಏನು ಎಂತ ಅಂತೇಳಿ ಏನಾದ್ರು ಮಾಹಿತಿ ಇಲ್ಲ. ಈಗ ಮಳೆ ಆಗೋದ್ರಿಂದ ಆತಂಕ ದೂರ ಆಯ್ತಲ್ಲ. ಈಗ ಅದು ಕೂಡ ಆತಂಕ ಅಂದ್ರೆ ಬೈಲೊಂಗಲ, ಸೌದತ್ತಿ, ಇನ್ನು ರಾಮದುರ್ಗ ಕಡೆ ಮಳೆ ಇಲ್ಲ. ಮಳೆ ಆಗ್ತಾ ಇದೆ, ಅಲ್ಲಿ ಜೋರಿಲ್ಲ ಆದ್ರೂ ಕಡಿಮೆ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ಇದು ಇನ್ನು ಮುಂದೆ 5 ವರ್ಷ ಮುಂದೆ 5 ದಿವಸ ಮುಂದೆ ಬರ್ತಾ ಇದೆ. ಸೊ ಆದ್ರ ಆತಂಕಗಳು ಒಂದ್ ವೇಳೆ ಹಂಗೇನಾರ ಬೆಳೆ ವಿಫಲ ಆದ್ರೆ ಅದ್ರ ಬಗ್ಗೆ ಸುಮಾರು ನಮ್ಮಲ್ಲಿ ಎಲ್ಲ ನಿರೀಕ್ಷೆ ಮೀರಿ ಹೆಚ್ಚು ಕಮ್ಮಿ ಗುರಿಯನ್ನು ಮುಟ್ಟಿದ್ದೀವಿ. ಸೊ ಮಳೆ ಎಲ್ಲಾಗಿದೆ ಎಲ್ಲ ಅಲ್ಲಂತ ಏನು ಸಮಸ್ಯೆ ಇಲ್ಲ. ಆಗದೇನು ಹೇಳೋದು ಅದು ನಮ್ಮ ರಾಮದುರ್ಗ ಇರ್ಬೋದು, ಅದು ಕೆಳಗಡೆ ಪ್ರದೇಶ ಒಂದೆರಡು ಮಳೆ ಆಗಿದ್ರೆ ಅದಕ್ಕೆ ಮುಂದೆ ಏನು ಮಾಡಬೇಕು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಅನುಕೂಲ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಮಳೆ ಆಶ್ರಿತ ಬಿತ್ತನೆ ಮಾಡಿರ್ತಾರಲ್ಲ ರೈತರು, ಅವರಿಗೆ ಈಗ ಸರ್ಕಾರ
ಅಲ್ಲ ನೋಡಿ, ಅದು ಸರ್ವೆ ಮಾಡ್ತೀವಿ. ಇನ್ನೂ ಸರ್ವೆ ಮಾಡ್ಲಿಕ್ಕೆ ಹೇಳಿದ ಸರ್ಕಾರ. ಒಂದು ವೇಳೆ ಬಿತ್ತಿದ್ರೆ ಅದು ಬೆಳೆ ಬರದೆ ವಿಫಲ ಆದರೆ ಅದನ್ನು ಸಪ್ರೇಟ್ ಆಗಿ ಸರ್ವೆ ಮಾಡ್ತೀವಿ. ಹಿಂದೂ ಕೂಡ ಸರ್ವೆ ಮಾಡಿದ್ವಿ, ಇದೇನು ಹೊಸದಲ್ಲ. ಅವ್ರಿಗೆ ಏನೋ ಸರ್ಕಾರದ ಸಿಗ್ಬೇಕಂತ ಸವಲತ್ತುಗಳನ್ನು ಕೊಡಿಸ್ಲಿಕ್ಕೆ ಸರ್, ಪ್ರಯತ್ನ ಈಗ ಮಾಡ್ತೀವಿ. ಸರ್ವೆ ಮಾಡ್ಲಿಕ್ಕೆ ಆದೇಶ ಮಾಡಿದಿರಾ ಅಥವಾ ಏನೂ ಇಲ್ಲ. ಯಾಕಂದ್ರೆ ಇನ್ನೂ ಆ ಪ್ರಶ್ನೆ ಬಂದಿಲ್ಲ. ಈ ಮಳೆಯಲ್ಲಿ ಕೂಡ ಅದು ಬೇಕಾದ್ರೆ ಖಂಡಿತವಾಗಿ ನಾವು ಡೈರೆಕ್ಷನ್ ಕೊಡ್ತೀವಿ ಅವ್ರಿಗೆ ಸರ್ವೆ ಮಾಡಲಿಕ್ಕೆ. ವಾಡಿಕೆಗಿಂತ ಎಷ್ಟು ಪ್ರಮಾಣದ ಮಳೆ ಕಡಿಮೆ ಆಗಿದೆ ಅಂತ ಅಧಿಕಾರಿ 29 ಇದೆ. ಆದ್ರೆ ಈ ತರ ಮಳೆ ಆದ್ರೆ 3-4 ದಿವಸಲ್ಲೇ 0ಕ್ಕೆ ಬರ್ತೈತಿ. ಇಲ್ಲಿವರೆಗೆ 29% ಕಡಿಮೆ ಇದೆ. ಇದೇ ರೀತಿ 3-4 ದಿವಸ ಮಳೆ ಆದ್ರೆ ನಮ್ಮ ಕೊರತೆ ಕೂಡ ತೋರಿಸ್ತದೆ. ಸರ್, ಬೆಳಗಾವಿ ನಗರದಲ್ಲಿ ಕೂಡ ಮಳೆ ನಿನ್ನೆಯಿಂದ ಸಾಕಷ್ಟು ಆಗ್ತಾ ಇದೆ. ಆದ್ರೆ ಈ ಕೆಲವೊಂದಿಷ್ಟು ಈ ನೀರಿನ ಸಲುವಾಗಿ ರಸ್ತೆಗಳನ್ನ ಅಗದು ತೆಗೆದು ಬಿಟ್ಟಿದ್ದಾರೆ. ಅಲ್ಲೆಲ್ಲ ಈಗ ನೀರು ನಿಂತ್ಕೊಂಡು ಸಾಕಷ್ಟು ಸಮಸ್ಯೆಗಳಾಗ್ತಾ ಇದಾವೆ ವಾಹನ ಸವಾರರಿಗೆಲ್ಲ. ಇಲ್ಲ ಮಾಡಿದ್ರೆ ಅದು LNT ಸುಮಾರು ದಿವಸದಿಂದ ಅವ್ರದೇ ಸಮಸ್ಯೆ ಇದೆ. LNT ಕಂಪ್ನಿ ಅವ್ರದ್ದು. ಸುಮಾರು ಸಾರಿ ಸಭೆ ಶಾಸಕರು ಮಾಡಿದ್ದಾರೆ, DC ಅವ್ರು ಮಾಡಿದ್ದಾರೆ, ಕಾರ್ಪೊರೇಷನ್ ಕಮಿಷನರ್ ಮಾಡಿದ್ದಾರೆ, ಹಿಂದೆ ನಾನು ಕೂಡ ಮಾಡಿದ್ದೀನಿ. ಅದನ್ನ ಇನ್ನೂ ಪರಿಹಾರ ಮಾಡ್ಲಿಕ್ಕೆ ಆಗಿಲ್ಲ. ಆದಷ್ಟು ಬೇಗ ಮಾಡ್ಲಿಕ್ಕೆ ಅದನ್ನ ಕೆಲಸ ಇಲ್ಲ. ಅವ್ರ ಮುಂದೆ ಯಾರು ಕಡಿವಾಣ ಹಾಕ್ತಿವಿ. ಯಾಕಂದ್ರೆ ಸುಮಾರು 4-5 ವರ್ಷದಿಂದ ಮಾಡ್ತಿದ್ದಾರೆ ಅವರು. ಈಗ ಮಳೆ ಆಗ್ತಾ ಇದೆ. ಕಿತ್ತೂರು, ಬೈಲಹೊಂಗಲ, ಖಾನಾಪುರ ಬಹುತೇಕ ರಸ್ತೆಗಳು ಸರಿಯಾಗಿಲ್ಲ, ಎಲ್ಲ ಕೆಸರಮಯ ಇರುವುದು. ಹಾಗಾಗಿ ಅಲ್ಲಿ ಏನ್ ಮಾಡ್ತೀರಿ ಅಂತ ನೋಡೋಣ. ಎಲ್ಲೆಲ್ಲಿ ಅತ್ಯಂತ ಕೆಟ್ಟದ್ರೆ ಅದು ಮೋಟ್ರೇಬಲ್ ಮಾಡ್ತೀವಿ. ಈಗ ಮಳೆಗಾಲದಲ್ಲಿ ಟೆಂಪರ್ ರಿಪೇರಿ ಮಾತ್ರ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಡಿಸೆಂಬರ್ನಲ್ಲಿ ಮತ್ತೆ ಅದನ್ನ ಹೊಸದಾಗಿ ರಸ್ತೆ ಮಾಡ್ಲಿಕ್ಕೆ ನಾವು ಪ್ಲಾನ್ ಹಾಕೊಳ್ತೇವೆ. ಅಂದ್ರೆ ಬೆಳಗಾವಿ ಜಿಲ್ಲೆಗೆ ಇನ್ನೂ ಮೋಡ ಬಿತ್ತನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂತ ನೋಡೋಣ. ನಿನ್ನೆ ಹಾವೇರಿಯಲ್ಲಿ ನಮ್ಮ ಶಾಸಕರು ಪ್ರಕಾಶ್ ಕೋಳಿವಾಡ ಅವರು ಲಾಸ್ಟ್ ಟೈಮ್ ಮಾಡಿದ್ರು. ನಮ್ಮ ಜಿಲ್ಲೆಯಲ್ಲಿ ಕೂಡ ಅವ್ರದೇ ಒಂದು ಏರ್ಕ್ರಾಫ್ಟ್ ಮಾಡಿದ್ದೀವಿ. ಈಗ ನಾಳೆಯಿಂದ ಬಹುಶಃ ಹಾವೇರಿಯಲ್ಲಿ ಪ್ರಾರಂಭ ಮಾಡ್ತಾರೆ. ನಮಗೂ ಅವಶ್ಯ ಇದ್ರೆ ಬೇಕಾದ್ರೆ ನಾವು ಕಳೆದ ಸರಿ ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸಚಿವ ಸಂಪುಟ ಯಾರ ಪರನೇ ಬೋಲುವಿದೆ ಅಂತ ಅಲ್ಲ, ನಮ್ದು ಯಾರ ಪ್ರಶ್ನೆ ಇಲ್ಲ. ಯಾರಿಗೆ ಜನರಿಗೆ ಅವಶ್ಯಕತೆ ಇದ್ದವನ್ನ ಆಳದ ತೂಗಿ ಮಾಡ್ತಾರೆ ಅಷ್ಟೇ. ಈಗ ಇಲ್ಲ, ನೋಡೋಣ. ಅದನ್ನು ಸರ್ಗ ನಮ್ಮ ಪಕ್ಷ ಅಳದ ತೂಗಿ ಮಾಡ್ತಾರೆ. ಯಾವ್ದು ನೋಡೋಣ. ನಬಾರ್ಡ್ನಿಂದ ಒಂದು ಪತ್ರ ಬಂದಿದೆ ಸರ್ ಸರ್ಕಾರಿ ಇಲಾಖೆಗೆ. DCC ಬ್ಯಾಂಕ್ 10 ವರ್ಷದಿಂದ ಮಾಡಿದಂತವ್ರನ್ನ ಅನರ್ಹಗೊಳಿಸ್ಬೇಕಂತ ಹೇಳಿ ಬಂದಿದೆ. ನಮ್ಮಲ್ಲಿ ಬಂದಿದೆ, ಎಲ್ಲ ಕಡೆ ಬಂದಿದೆ. ಅದು ನೋಡ್ಬೇಕು. ಅದು ಸರ್ಕಾರದಲ್ಲಿ ಡಿಸಿಷನ್ ತಗೋಬೇಕು. ಸರ್, ಈಗ ಬೀದಿ ಬದಿ ವ್ಯಾಪಾರಸ್ಥರಿಗೆ ಏಕಾಏಕಿ ಕಾರ್ಪೊರೇಷನ್ ಅಧಿಕಾರಿಗಳು ಒಂದು ಯಾವ್ದು ನೋಟಿಸ್ ಕೊಡದೇನೆ ಏನವ್ರು ದಿನನಿತ್ಯ ಏನು ಅದ್ರದ್ದೇ ನಮ್ಗೊಂದು ಜೀವನ ಮಾಡ್ತಿರ್ತಾರೆ. ಆ ಏನ್ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ ಅದನ್ನೇ ನೋಡ್ಬೇಕಾದ ಆಗಿದ್ದ ಅವ್ರು ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ. ಅದನ್ನ ಬೇಕಾದ್ರೆ ಹೇಳ್ತೀವಿ. ಅವ್ರು ಟೈಮ್ ಕೊಟ್ಟು ಮಾಡಿ ಅಂತ ಹೇಳ್ತೀವಿ ಬೇಕಾದ್ರೆ. ಯಾಕಂದ್ರೆ ಅದು ಮಾಡ್ತಾ ಇರೋದು ಅದು ಸುಪ್ರೀಂ ಕೋರ್ಟ್ ಆದೇಶ. ಆಕ್ರೋಶ ಇರ್ತಕ್ಕಂಥದ್ದು ಏನ್ ಮೇನ್ ಬಜಾರ್ ಹಿಡಿದಾವೆ ಅಲ್ಲಿ ದೊಡ್ಡ ದೊಡ್ಡ ಆದಂತ ವ್ಯಾಪಾರಸ್ಥರು ಅಲ್ಲಿ ಇರ್ತಕ್ಕಂಥ ರೋಡನ್ನೇ ಅತಿಕ್ರಮಣ ಮಾಡ್ಕೊಂತಾರೆ. ಅಂತವ್ರನ್ನ ಬಿಟ್ಟು ನಾವು ದುಡ್ಡು ತಿನ್ನುವಂತ ಏನ್ ಬಡವರನ್ನ ಹೇಳಿದಾಗ ಅವ್ರಿಗೆ ಸಮಾವಕಾಶ ಕೊಟ್ಟು ಅವ್ರ ಪರ್ಯಾಯ ವ್ಯವಸ್ಥೆ ಆದ್ಮೇಲೆ ಮಾಡಂತ ಅವ್ರಿಗೆ ಎಲ್ಲಿ ಬೇಕಾದಲ್ಲಿ ಕಾರ್ ಪಾರ್ಕಿಂಗ್ ಆಗ್ತಾ ಇದೆ, ಗಾಡಿ 2 ವೀಲರ್ ಪಾರ್ಕಿಂಗ್ ಆಗ್ತಾ ಇದೆ. ಒಂದು ಸಂಚಾರ ವ್ಯವಸ್ಥೆ ಬೆಳಗಾವಿಯಲ್ಲಿ ಈ ರೋಡ್ ಕಾರ್ಯಾಚರಣೆ ಬೆಂಗಳೂರು ಮಾದರಿಯಲ್ಲಿ ಬೆಳಗಾವಿಯಲ್ಲಿ ಏನಾದ್ರು ನಡೆಸಲಿಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್? ಅಲ್ಲ, ಈಗಾಗಲೇ ಅದು ಮಾಡಿದ್ದ ಬೇಸ್ಮೆಗಾರಿ ಮೊನ್ನೆ ಮಾಡಿದ್ದು ವಡಗಾಂವದಲ್ಲಿ ಮಾಡಿದ್ದಾರೆ. ಫಸ್ಟ್ ಅದು ಮಾಡಿದ್ದು ಅದು ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಮಾಡಿದ್ದು, ಸ್ವಂತ ಏನ್ ಮಾಡಿದ್ದಾರೆ. ಈಗ ಮೊನ್ನೆ ಬರ್ಮಾನಟ್ಟಿ ಗ್ರಾಮದಲ್ಲಿ ಮನೆ ಮೇಲೆ ಅಟ್ಯಾಕ್ ಆಯ್ತು. ಕೂಡ ಅವರವರ ಸಂಬಂಧಿಕರ ಮನೆ ಮೇಲೆ ಹೋಗಿ ಆ ಮಟ್ಟಿಗೆ ಅಟ್ಟಹಾಸ ಮಾಡುವಂತದ್ರ ಮಟ್ಟಿಗೆ ಹೋಗ್ತಾ ಇದೆ. ಸಂಬಂಧಿಕರಿಗೆ ಹೆಚ್ಚು ಬಿಡೋದು ಅಷ್ಟೇ. ಸಂಬಂಧ ಕಾಣ್ತಾ ಅವ್ರ ಸಂಬಂಧಿಕರೆಲ್ಲ ಅವರು ಬೇರೆ ದೇಶದಿಂದಲ್ಲ ಅವರೆಲ್ಲ ಜಗಳ ಮಾಡಿದಾರಂತೆ. ಮತ್ತೆ ಹೊಂದಾಣಿಕೆ ಆಗಿದ್ದಾರೆ. ಮತ್ತೆ ಕೈ ಅಷ್ಟೇ. ಏನ್ ಮೆಸೇಜ್ ಹೋಗುತ್ತೆ? ಮೆಸೇಜ್ ಈಗಾಗಲೇ ಕೇಸ್ ಹಾಕಿದಾರೆ. ಅವ್ರ ಮ್ಯಾಗ 3 ಮಂದಿಗೆ ಅರೆಸ್ಟ್ ಮಾಡಿದ್ದಾರೆ. ಅದೆಲ್ಲ ಮಾಡಿದಾರೆ. ಕಾನೂನಿಂದ ಏನ್ ಮಾಡ್ಬೇಕು ಅದೆಲ್ಲ ಮಾಡಿದಾರೆ. ಅದ್ರಲ್ಲಿ ಪೊಲೀಸರು ಏನು ಹಿಂದೆ ಬಿದ್ದಿಲ್ಲ. ಸರ್, ಅದೊಂದೇ ಅಲ್ಲ, ಹಿಂದೆ ಹಿಂದಾಲ್ಕೋ ಕಂಪನಿ ಮೇಲೂ ದಾಳಿ ಮಾಡಿದ್ರು ಸರ್. ಜೊತೆಗೆ ಅಲ್ಲಿಯೂ ದಾಳಿ ಮಾಡಿದ್ರು. ಆದ್ರೆ ಕಾನೂನು ಭಯ ಐತೆ ಇಲ್ಲ ಅನ್ನೋ ಪ್ರಶ್ನೆ ಇರೋದು ಬರ್ತಾರೆ ಬೇಕಾಬಿಟ್ಟಿ ಮಾಡ್ತಿದ್ದಾರೆ ಅಂತ ಸುಮಾರು ಘಟನೆಗಳು ಬೆಳಗಾವಿ ತಾಲೂಕಲ್ಲಿ ಆಗಿದೆ. ನೀವ್ ಹೇಳ್ದಂಗ ಆಗಿದೆ. ಆದ್ರೆ ಪೊಲೀಸರು ಅದಕ್ಕೆ ಹೆಚ್ಚು ಕಠಿಣ ಕ್ರಮ ಕೈಗೊಳ್ಬೇಕು. ಮಾತ್ರ ಸ್ವಾಮೀಜಿ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಅದು ಆರೋಪ ಮಾಡ್ತಾ ಇದ್ದಾರೆ ತಮ್ಮ ಮೇಲೆ. ಇಲ್ಲ ಅವರು ಹಿಂದೂಗಳ ಮೇಲೆ ಈ ರೀತಿಯಾಗಿ ಅಂದ್ರೆ ದೌರ್ಜನ್ಯ ನಡೀತಾನೆ ಇದೆ. ಅದೊಂದು ಸದಾ
ಮಾರುತಿ ಅಷ್ಟು ಯಾರು ಮಾಡಿದ್ರು, ಯಾರು ಬಡಿಸ್ಕೊಂಡ್ರು, ಯಾರು ಕಂಪ್ಲೇಂಟ್ ಕೊಟ್ರು ಅದು ಅಲ್ಲಿ ಕೇಳ್ಬೇಕು ನೀವು. ಎಲ್ಲ ನಮಗೆ ನಾವೇ ಮಾಡೋದು. ಅವ್ರು ಅದಕ್ಕೆ ತಯಾರದಾರ, ಖಾಲಿ ಇದಾರ ಅವರು. ಈಗ ಚುನಾವಣೆ ಬರ್ತಾರೆ, ಇದು ನಾಳೆ ಯಾವ್ದಾರು ಏಮಿ ಸತ್ರು ಅದೀಗ ನಮ್ಮಾಗ ಬರ್ಬೋದು. ಅದು ಯಾವ್ದ ಕಲ್ಯಾಣ ನಾಯಿ ಸತ್ರು ಅದೇ ನಮ್ಮಾಗ ಹಾಕಾರು. ಇದು 28 ಮಾರ್ಚ್ ಮೇ ಅವರಿಗೆ ಒಂದು ಸ್ವಾಮೀಜಿ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಾರ, ನೋಡಿದ್ರ? ನೋಡ್ಬೇಕಲ್ಲ ಅದನ್ನ. ಅವರು ದೊಡ್ಡ ಸ್ಥಾನದಲ್ಲಿ ಹೋಗಿ ಅವ್ರವ್ರ ಜಗಳ ಹಿಡ್ದಾರ, ಏನೋ ಆಗಿದೆ, ಅವ್ರು ಬಿಡ್ದಂತ ಅವ್ರು ಹೇಳಿದಾರೆ. ನಮಗ್ ಗೊತ್ತಿಲ್ಲ ಜಗಳ ಆಗಿದ್ದು, ಅದ್ ಯಾವ್ದು ಗೊತ್ತಿಲ್ಲ. ಸ್ವಾಮೀಜಿ ಅವರ ಮಧ್ಯಸ್ಥಿಕೆಯ ಕಮಿಟಿ ಅವರ ಕೂಡಿನ ಮುಗಿಸುವಂತ ಪ್ರಯತ್ನ ಮಾಡಿದ್ರೆ ನಮಗೇನದು ಸಂಬಂಧಪಟ್ಟಂತ ವಿಷಯ ಅಲ್ಲ. ಮಾರ್ಕೆಟ್ ಸಂಬಂಧಪಟ್ಟಂಗೆ APMC ಅಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ನೋಡ್ಬೇಕಾದ ಯಾಕೆ ಬಗೆಹರಿತಾ ಇಲ್ಲ? ಬಗೆಹರಿದ ಬಗೆಹರಿದ ಏನ್ ಸಮಸ್ಯೆ? ಟೆಂಡರ್ ಕರೆದಾರೆ, ಮತ್ತೆ ಹೊಸದು ಟೆಂಡರ್ ಕರೆದು ಮತ್ತೆ ಅವರು ಖಾಲಿ ಇದೆ ಸುಮಾರು 70 ಶಾಪ್. ಅಲ್ಲಿ ಹೋಗಿ ಅವರು ಅದಕ್ಕೆ ಕರೆಕ್ಟರ್ ಪಡಿಬೇಕು. ಸೌಕರ್ಯನೇ ಕೊಟ್ಟಿಲ್ಲ, ನಾವ್ ಹೆಂಗ್ ಹೋಗೋಣ ಅಂತ ಸೌಕರ್ಯನೇ ಇಲ್ಲ, ಮೂಲಭೂತ ಸೌಕರ್ಯಗಳೇ ಇಲ್ಲ. ಅಂಗಡಿ ಇದೆಯಲ್ಲ, ಅಂಗಡಿ ಅಷ್ಟೇ ಅದೇ ಸರ್. ಸರ್ಕಾರ ಎಲ್ಲ ಕೊಳ್ತೋಗ್ತಾ ಇದೆ ಅಂತ. ಅಂಗಡಿನ ಅದೇ ಈಗ ಅವ್ರು ಹೊರಗೆ ಕುಡಿಸಿದ್ರು ಟೆಂಪರರಿ, ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಕಾನೂನು ದೃಷ್ಟಿಯಿಂದ ಕೊಟ್ಟಿದ್ವಿ. ಈಗ 70 ಅಂಗಡಿಗೆ ನಾವು ಆಕ್ಷನ್ ಮಾಡ್ತಾ ಇದೀವಿ, 1 ವರ್ಷ ಮಾಡಿರ್ಬೋದು. ಅಲ್ಲಿ ಹೋಗೋದಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ಅಷ್ಟು ಮೊದಲು ನಮ್ಗೆ ಏನು ಹೆಲ್ಪ್ ಮಾಡೋದಕ್ಕಿಂತ ಅಷ್ಟು ಮಾಡಿದ್ವಿ. ಸರ್, ಈಗ ಒಂದ್ ಕಡೆ ಬರ, ಇನ್ನೊಂದ್ ಕಡೆ ನೆರೆ ಆಗುವಂತ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಈ ಸಚಿವ ಸಂಪುಟ ಅಂದ್ರೆ ಸಚಿವರೇ ಇಲ್ಲ, ಅದನ್ನ ಯಾವಾಗ ಮಾಡ್ತಾ ಇದಾರೆ? ಹೇಗ್ ಮಾಡ್ತಾರೆ? ಇದೇ ನಮ್ಮ ಲೇಟ್ ಏನ್ ಆಗೋಲಿಕ್ಕಿಲ್ಲ. ಕೃಷಿ ಸಚಿವರು ಯಾಕಂದ್ರೆ 20 ಜನ ಮಂತ್ರಿಗಳ ಖಾಲಿ ಇದೆ. ಕೃಷಿ ಸಚಿವರೇ ಇಲ್ಲ. ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆ, ಮಾಡ್ತಾರ. ಆದಷ್ಟು ಬೇಗ ಖಂಡಿತ ಬೇಗ ಮಾಡ್ತಾರೆ. ಏನ್ ಡೇಟ್ ಅಂದ್ರೆ ತಮ್ಗೆ ಡೇಟ್ ಗೊತ್ತಿಲ್ಲ, ಆದಷ್ಟು ಬೇಗ ಮಾಡ್ತಾರ ಅಂತ ಆಶಯ ಇದೆ, ಬೇಗ ಮಾಡ್ಬೇಕು.